ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ? ಎಷ್ಟೊಂದು ಪ್ರತಿಯೊಂದು ಪರೀಕ್ಷೆಯಲ್ಲಿ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾರೆ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ ಇದ್ದೇ ಇರುತ್ತದೆ. ಅಂದರೆ ಪರಿಸರ ದಿನ ಯಾವ ತಾರೀಕಿನಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ನಾವೆಲ್ಲ ಎಂತ ಬರ್ತೀವಿ, ಜೂನ್ 5 ಅಂತ ಹಾಕ್ತಿರ್ತೇವೆ. ಸೊ ಡೋಂಟ್ ಫೋರ್ಗೆಟ್ ಎವ್ರಿವನ್, ವಿ ಹ್ಯಾವ್ ಟು ಬಿಲ್ಡ್ ಅ ಟ್ರೀ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಫಾರೆಸ್ಟ್, ಎವ್ರಿಥಿಂಗ್ ನಾವು ಉಳಿಸ್ಕೋಬೇಕು. ಉಳಿಸ್ಕೊಳ್ಳೋದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ನೋಡಿ, ಇವತ್ತಿನ ದಿನ ಹೇಳಿ ಹೋದ್ರು ಅವರೆಲ್ಲ 42, 43, 44 ಗರಿಷ್ಠ ಬಿಸಿಲುಗಳನ್ನು ನಾವು ಇಲ್ಲಿ ಕಂಡಿದ್ದೀವಿ. ಅಲ್ಲ, ಕೆಲವೊಂದು ಸಾರಿ ನಾವೇನು ಮಾಡ್ತೀವಿ ಅಂದರೆ ಆಫೀಸಲ್ಲೇ ಇರ್ತೀವಿ, ಸಾಯಂಕಾಲ ಹೋದರೆ ಆತಪ್ಪ ಅಂತೇಳಿ. ಅಷ್ಟೊಂದು ಬಿಸಿಲು. ಯಾಕೆ ಇವೆಲ್ಲ ಆಗ್ತಿದ್ವಿ ಅಂತಂತಂದ್ರೆ ಪರಿಸರನೇ ಇರಲಿಲ್ಲ, ಗಿಡಗಳನ್ನೇ ಎಲ್ಲೋ ಇದು ಅಪರೂಪ. ಪ್ರತಿಯೊಂದು ನಾವೇನು ಮಾಡ್ತಾಯಿರ್ತೀವಿ ಅಂತಂದ್ರೆ ಗಿಡಗಳನ್ನು ಕಡಿದು ಏನು ಮಾಡ್ತಿರ್ತೇವೆ, ಅವುಗಳನ್ನು ನಾವು ಸುಡುವಂಥ ಕೆಲಸವನ್ನು ಮಾಡ್ತಿರ್ತೇವೆ, ಕಟ್ಟಿಗೆಗಳನ್ನಾಗಿ ಮಾಡ್ತಿರ್ತೇವೆ. ಹಲವಾರು ಬಾರಿ ನಾವೇನು ಮಾಡ್ತೀವಿ ಅಂತಂದ್ರೆ ಗಿಡ ಇರಬಾರ್ದು ಹಾಗಂತೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ನಾಶ ಮಾಡ್ಕೊತ ಹೋಗ್ತಾ ಈ ತನ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪರಿಸರ ದಿನ ಪ್ರತಿಯೊಂದು ನಾವು ಹಂಗಾರು ಸ್ಟೇಜ್ ಅಂತ ಎನ್ವೈರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರೊಟೈಸೇಷನ್ ಆ್ಯಕ್ಟ್ ಕೊಡುವಾಗ ಈ ಹೆಚ್ಚಾನೆಚ್ಚು ಜಾಸ್ತಿ ಪರಿಸರ ಇಲ್ಲದೆ ಹೋದರೆ ಏನಾಗತ್ತೆ, ಮಕ್ಕಳಿಗೆ ಪರಿಸರ ಒಂದು ಒಳ್ಳೆಯ ಪರಿಸರ ಕೊಡಲಿಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗತ್ತೆ, ಅವರ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ತೊಂದರೆ ಆಗತ್ತೆ. ಹಾಗಾಗಿ ಈ ಪರಿಸರ ದಿನಾಚರಣೆ ಅಚ್ಚುಕಟ್ಟಾಗಿ ಕೇವಲ ಸೆಲೆಬ್ರೇಷನ್ ಮಾಡ್ದೇ ಅದು ನಾವು ಎಲ್ಲ ಅಪ್ಲೈ ಮಾಡಿಕೊಂಡು ಉಳಿಸ್ಬೇಕು. ಈಗ ಹೊರ ದೇಶಕ್ಕೆ ನೋಡಿದಾಗ ಅಮೇರಿಕಾ, UK, ಚೈನಾ, ಮೋಸ್ಟ್ ಆಫ್ ದ ಕಂಟ್ರೀಸ್ ಇದನ್ನು ಹೆಚ್ಚಾನು ಬೆಳೆಸ್ತಿರ್ತಾರೆ, ಇದರಿಂದ ಫಲವತ್ತತೆಯನ್ನು ಪಡ್ಕೊಳ್ತಾರೆ. ಎಷ್ಟು ಮಟ್ಟಿಗೆ ಅವರೆಲ್ಲ ಹೆಚ್ಚಾನೆಚ್ಚು ಅಭಿವೃದ್ಧಿ ಯಾಕೆ ಹೊಂದ್ತಾರೆ ಅಂತಂದರೆ ಈ ಒಂದು ಕಾರಣಕ್ಕೆ. ನಾವೆಲ್ಲ ಏನು ಮಾಡ್ತಿರ್ತೀವಿ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ. ಈಗ ಅಜ್ಜಾರು ಹೇಳೋದು ಹೋದರು, ನಾವು ಬೆಳಿಗ್ಗೆ ಏನು ಮಾಡ್ತೇವೆ, ಗಿಡವನ್ನು ನೆಡ್ತೇವೆ, ಮಧ್ಯಾಹ್ನ ಏನು ಮಾಡ್ತೇವೆ, ಕುರಿಯನ್ನು ಮೇಯಿಸ್ತೀವಿ. ಆ ಕುರಿಯನ್ನು ನಾವೇನು ಮಾಡ್ತೇವೆ, ಸಾಯಂಕಾಲ ಆದಮೇಲೆ ಕಡ ತಿಂತೀವಿ ಅಂಥೇಳಿ. ಪ್ರಸ್ತುತವಾಗಿ ಸಾಮಾನ್ಯವಾಗಿ ಹೀಗೆಲ್ಲ ನಡೀತಾನೂ ಇದೆ. ಅದರ ಬಗ್ಗೆ ನಮಗೆ ಈ ಒಂದು ಸರ್ಕಾರದಿಂದ ಇದು ಪರಿಸರದ ಬಗ್ಗೆ ಕೂಲಂಕುಷ ಒಂದು ಪಠ್ಯೇತರ ಚಟುವಟಿಕೆ ಒಂದು ಪಠ್ಯ ಪುಸ್ತಕದಲ್ಲಿ ಈ ಪರ್ಯಾವರಣದಲ್ಲಿ ಸೇರ್ಪಡೆ ಮಾಡಬೇಕು. ಸರ್ಕಾರ ಇದಕ್ಕೆ ಅತಿ ಹೆಚ್ಚು ಮಕ್ಕಳಲ್ಲಿ ಒಳ್ಳೆಯ ಬೋಧನೆಯೊಂದಿಗೆ ಅದರಿಂದ ಏನೇನು ಸಿಗುತ್ತೆ. ಇವೊಂದು ನಾವೇ ಕರೋನಾದಲ್ಲಿ ಆಗಿತ್ತು, ನನ್ನ ಕಡೆ 2022 ಬದುಕು ಉಳಿದಿದ್ದೆ ಪುಣ್ಯ. ಆ ಒಂದು ಟೈಮಲ್ಲಿ ಇಲ್ಲ ಕರೋನಾ ನಮಗೆ ಬಂದಿತ್ತು, ಯಾರೂ ಉಳಿಲಿಲ್ಲ ಆ ಟೈಮಲ್ಲಿ. ನಾನು ಏನೋ ಫೈನಲಿ ಹೋಗ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಎಲ್ಲರೂ ಅದನ್ನೇ. ಹಾಗಾಗಿ ಅಲ್ಲಿ ಆಮ್ಲಜನಕ ಕೊರತೆ. ನಾವೆಲ್ಲ ಗ್ಯಾಸನ್ನು ತಂದು ಆಮ್ಲಜನಕ ಕೊಟ್ಟರು, ಅವಾಗೇನೋ ಅಂಥ ಪರಿಸ್ಥಿತಿ ಬಂತು. ಈಗ ಆಲ್ರೆಡಿ ಈಗ ಬಂದಿದೆ. ಸೊ ಅದನ್ನು ಹಂಗೆ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ಪರಿಸರ ಪ್ರತಿಯೊಬ್ಬರು ಗಿಡವನ್ನು ನೆಡಬೇಕು. ಗಿಡವನ್ನು ನೋಡಿದ್ರೆ ನೋಡಿ, ನಾಡು ಉಳಿಸಿ ಕಾಡು ಉಳಿಸಿ ನಾಡು ಉಳಿಸಿ. ಹೀಗಾಗಿ ಎಲ್ಲವರನ್ನ ನಾವು ಬೆಳೆಸೋಣ ಅಂತೆ ನನಗೆ 4 ಮಾತು ಮಾತಾಡಲಿ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮನೆಲ್ಲ ನಾನು ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ.